ಬೆಳಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಪರ್ಣಾ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳಾಗಿದೆ. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದ್ದು, ಅಂತಿಮ ದರ್ಶನದ ಬಳಿಕ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಸಾವಿನ ಬೆನ್ನಲ್ಲೇ ಬೆಳಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಪರ್ಣಾ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶ್ವಾಸಕೋಶ ಕ್ಯಾನ್ಸರ್ನಿಂದ ನಿನ್ನೆ ರಾತ್ರಿ ಅಪರ್ಣಾ 9:30ರ ಸರಿಸುಮಾರಿಗೆ ನಿಧನರಾಗಿದ್ದರು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಾಡುತ್ತಾ ಕಾಲ ಕಳೆದಂತಹ ವಿಡಿಯೋವೊಂದು ಇದೀಗ ವೈರಲ್ ಆಗಿದೆ. ತಲೆಗೆ ವಿಗ್ ಹಾಕೊಂಡಿದ್ದಂಥ ಅಪರ್ಣಾ ಅನಾರೋಗ್ಯದಲ್ಲೂ ಉತ್ಸಾಹದಿಂದ ಇದ್ದರು. ಗೆಳತಿ ಹಾಗೂ ಗಾಯಕಿ ಯೋಗಿ ಸುನೀತಾ ಅವರ ಜೊತೆ ಹಾಡು ಹಾಡುವಂಥ ವಿಡಿಯೋ ಮನಮುಟ್ಟುವಂತಿದೆ. ಮೇಡಮ್ ಹೆಂಗಿದೆ ನಮ್ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತ, ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋ ಅಂತ ಸುರಿತಿತ್ತು ಅಂತ ಇದಕ್ಕಿದ್ದಾವೆ ಹಾಡು ಹೇಳ್ಸಿದ್ರೆ ಹಾಡುಗಳು ಸುರಿ ಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು. ಎಲ್ಲೂ ಹುಡುಕ್ಬೇಡ. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ನಾನು ಅಪರ್ಣಾ, ಛಾಯಾ, ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸ್ಕೊಂಡಿದ್ದೀನಿ. ಎಂಥ ರಸಗಳಿಗೆ ಅಲ್ವಾ? ಮೇಡಮ್ ಹೆಂಗಿದೆ ನಮ್ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್